ನಾನೊಂದೇ ಹಗಲಲಿ. ಸೊ ಈಗ ಅದು ಫೈನಲ್ ಆಗಿ ರೆಡಿ ಆಗಿದೆ. ನಾ ಏನು ಅಂದ್ಕೊಂಡಿದ್ದೆ ಅದೇ ಥರ ಕಂಪ್ಲೀಟಾಗಿ ರೆಡಿ ಆಗೈತಿ. ಸೊ ಬಳಲಿದೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಇವತ್ತು ಒಂದು ಡೈಲಿ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಒಂದು ಡೈಲಿ ಬ್ಲಾಗ್ನ ಹಾಕ್ತಾ ಇರೋದು. ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಫಸ್ಟ್ ನನ್ನ ಕೆಲಸ ಏನು ಅಂತಂದರೆ, ಇವತ್ತು ಒಂದು ಸ್ವಲ್ಪ ಊರಿಗೆ ಹೋಗಬೇಕು. ನಾನು ನಮ್ಮಮ್ಮ ಹೋಗ್ತಾ ಇದ್ವಿ, ಡ್ಯಾಡಿ ನಾಳೆ ಬರ್ತಾರೆ ಅಲ್ಲಿಗೆ. ಆ್ಯಂಡ್ ಇದು ನನ್ನ ಕಾರಲ್ಲಿ ಮೊಬೈಲ್ ಮೌಂಟ್ ಇತ್ತಲ್ಲ, ಇದು ಹೊಡೆದೋಗಿದೆ ಹೀಗೆ. ಸೊ ಇದಕ್ಕೆ ಏನಾದರೂ ಒಂದು ಆಲ್ಟರ್ನೇಟಿವ್ ಹುಡುಕಬೇಕು ಅಂತ ತಲೆಗೆ ಬಂದಿದ್ದು. ಒಂದು ಸ್ಟ್ರಿಪ್ ಹಾಕಿದ್ರೆ ಸರಿ ಆಗುತ್ತೆ ಅಂತ. ಸೊ ಅದನ್ನು ತೊಗೊಂಬರೋಕ್ಕೆ ನಾನು ಮತ್ತು ಮಂಜು ಬ್ರೋ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಈಗ ಬ್ರೋಗೆ ಕಾಲ್ ಮಾಡಿದ್ದೆ, ಬರ್ತಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಸೀದಾ ಹೋಗ್ಬೇಕಾದ್ರೆ ಬೈಕಲ್ಲಿ ಸಿಗ್ತೀನಿ. ಸೊ ನನಗೆ ಕಾಲು ನೋವಾಗಿರೋದ್ರಿಂದ ನಾನು ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಡ್ಯಾಡಿ ಕ್ಲೀನ್ ಮಾಡ್ತಿದ್ದಾರೆ ಕಾರನ್ನ. ಆ್ಯಂಡ್ ಏನಿಲ್ಲ, ಈಗ ಕ್ಲೀನ್ ಆದ ತಕ್ಷಣ ಊರಿಗೆ ಹೋಗೋದು. ನಾನೇನು ಸ್ನಾನ ಮಾಡಿಲ್ಲ, ಸ್ನಾನ ಮಾಡಬೇಕು. ಆ್ಯಂಡ್ ಈ ಮಂಜಾನ ಬಂದರೆ ಅದೊಂದು ಸ್ಟ್ರಿಪ್ ತರಬೇಕು. ಅದು ಸ್ಟ್ರಿಪ್ ತಗೊಂಬಂದು ಹಾಕಿ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಯಾವಾಗ ವರ್ಕ್ ಕೊಟ್ಟೆ. ಸೊ ಈಗ ಬ್ರೋ ಬಂದಾಯಿತು, ಹೋಗಿ ಇದಕ್ಕೆ ಒಂದು ಸ್ಟ್ರಿಪ್ ತಗೊಂಬರ್ಬೇಕು. ಈಗ ಹೋಗಿ ತಗೊಂಬಂದರೆ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಮ ಕಾರಿಗೆ ಹೋಗಿ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ ಹಗಲಲಿ. ಸೊ ಈಗ ಅದು ಫೈನಲ್ ಆಗಿ ರೆಡಿ ಆಗಿದೆ. ನಾ ಏನು ಅಂದ್ಕೊಂಡಿದ್ದೆ ಅದೇ ಥರ ಕಂಪ್ಲೀಟಾಗಿ ರೆಡಿ ಆಗೈತಿ. ಸೊ ಈಗ ಏನಿಲ್ಲ, ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಊರಿಗೆ ಹೋಗ್ಬೇಕಾದ್ರೆ ನಾನು ನಿಮಗೆ ಕಾರಲ್ಲಿ ಸಿಗ್ತೀನಿ. ಸ್ಟೇಟ್ ತಿರುಗಿ ಬಳಲಿದೆ. ಸೊ ಈಗೇನಿಲ್ಲ, ಎಲ್ಲ ರೆಡಿಯಾಗಿ ಊರಿಗೆ ಹೊರಡೋದೆ. ಸೊ ಅಲ್ಲಿ ಹೋಗಿ ಏನು ಮಾಡ್ತೀನಿ ಇವತ್ತು ಅನ್ನೋದನ್ನು ಊರಿಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರವಿಕಿರಣ್ ಆಚಾರ್ ಯೂನಿಕ್. ಸೊ ಇವತ್ತು ನಾನು ಮತ್ತು ನಮ್ಮಮ್ಮ ಇಬ್ಬರು ಹೊರಗಡೆ ಹೋಗ್ತಾ ಇದ್ವಿ. ಹೊರಗಡೆ ಅಂತಂದರೆ ಆಲ್ರೆಡಿ ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ಹೇಳಿದ್ದೀನಿ ಊರಿಗೆ ಅಂತ. ಸೊ ಊರಿಗೆ ಹೋಗ್ತಾ ಇರೋದು ಏನಕ್ಕೆ ಅಂತ ನಿಮಗೆ ಊರಿಗೆ ಹೋದ್ಮೇಲೆ ಹೇಳ್ತೀನಿ. ಸೊ ಈಗಲೇ ಹೇಳ್ಬಿಟ್ರೆ ಅದು ಒಂಥರ ಕ್ಯೂರಿಯಾಸಿಟಿನ ಬಿಟ್ಟಂಗೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಏನಿಲ್ಲ, ಸೀದಾ ಊರಿಗೆ ಹೋಗೋದು. ಊರಿಗೆ ಹೋದ್ಮೇಲೆ ನಮ್ಮ ಫ್ಯಾಮಿಲಿನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅಂದರೆ ನಮ್ಮ ಅಕ್ಕನ ಫ್ಯಾಮಿಲಿ. ಸೊ ಹೋಗಿ ನಮ್ಮ ಅಳಿಯ, ನಮ್ಮ ಅಕ್ಕ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ. ಸೊ ಈಗ ಸೀದಾ ನಾನು ನಿಮಗೆ ಊರಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಬನ್ನಿ ಊರಿಗೆ ಹೋಗೋಣ. ದಿನವೂ ನಿನ್ನ ಕಾಣದೆ ನಿನ್ನದೇ ನೆನಪು ದಿನವೂ ಮನದಲ್ಲಿ. ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾಗಿ, ಕಡಲಿಂದ ಬೇರೆಯಾಗಿ. ಊರಿಗೆ ಬಂದಾಯಿತು. ಊರಿಗೆ ಹೋದ್ಮೇಲೆ ಹೇಳ್ತೀನಿ ಏನಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ನಾಳೆ ಸೋಮವಾರ. ಸೊ ಇವತ್ತು ಭಾನುವಾರ, ನಾಳೆ ಸೋಮವಾರದಿಂದ ನಾಳೆ ಕೊಟ್ಟೂರು ಅಂದರೆ ನಮ್ಮ ಕೊಟ್ಟೂರಿನ ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿದು ರಥೋತ್ಸವ ಇತ್ತು ನಾಳೆ. ಸೊ ಅದಕ್ಕೋಸ್ಕರ ಇವತ್ತು ಸಾಯಂಕಾಲ ಅಂದರೆ ಇವತ್ತು ಪಾದಯಾತ್ರೆ ಯಾರು ಹೋಗ್ತಾರೋ ಅವರಿಗೆ ನಮ್ಮ ಕೈಲಿ ಆದದ ಸೇವೆನ ಮಾಡೋಣ ಅಂತ. ಅಂದರೆ ಈಗ ಪಾದಯಾತ್ರೆ ಹೋಗ್ಬೇಕಾದ್ರೆ ದಾರಿಲೆಲ್ಲ ಊಟ ಥರ ಜ್ಯೂಸು ಆ ರೀತಿ ಏರ್ಪಡಿಸಿರ್ತಾರಲ್ಲ, ಹಂಗೆ ನಾವು ಒಂದು ಸ್ವಲ್ಪ ಏನಾದರೂ ಸೇವೆ ಮಾಡೋಣ ಅಂತ. ಸೊ ನಾನು 4 ವರ್ಷದಿಂದ ಹೋಗ್ತಿದ್ದೆ.
4 ವರ್ಷ ಆಯಿತು ನಾನು ಪಾದಯಾತ್ರೆ ಮಾಡ್ತಾ. ಬಟ್ ಈ ವರ್ಷ ನನಗೆ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಲು ನೋವಾಗಿದೆ. ಸೊ ಇದರಿಂದ ನಾನು ದೂರ ನಡೆಯೋಕ್ಕಾಗಲ್ಲ. ಸೊ ನಮ್ಮ ಹಗರಿಬೊಮ್ಮನಹಳ್ಳಿಯಿಂದ ನಾನು ಕೊಟ್ಟೂರಿಗೆ ಪಾದಯಾತ್ರೆ ಮಾಡ್ತಿದ್ದೆ ಪ್ರತಿ ವರ್ಷ. ಈಗ 4 ವರ್ಷ ಆಯಿತು ನಾನು ಮಾಡ್ತಾ. ನಾನು ಪಿ ಯು ಸಿಲಿದ್ದೆ, ಅಂದರೆ ಪಿ ಯು ಸಿ ಕೊಟ್ಟೂರು ಹಿಂದೂ ಕಾಲೇಜಲ್ಲಿ ಓದಿದ್ದು. ಸೊ ಅಂದರೆ ಈ ವರ್ಷ ಒಂದು ಹೋಗೋಕ್ಕಾಗಲ್ಲ, ಸೊ ಅದೇ ಬೇಜಾರು. ಅದಕ್ಕೋಸ್ಕರ ಇಲ್ಲಿ ಸೇವೆ ಮಾಡೋಣ ಅಂತ ಬಂದಿರೋದು. ಸೊ ಬನ್ನಿ, ನಾನು ಈಗ ಬಂದಿದ್ದೀನಿ ಊರಿಗೆ. ಸೊ ಟೀ ಮಾಡ್ತಾಳೆ ನಮ್ಮ ಅಕ್ಕ, ಟೀ ಕುಡಿದು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ ರಾತ್ರಿ ಪ್ರಸಾದಕ್ಕೆ ವಿತರಣೆಗೆ. ಇನ್ನೂ ಭಟ್ರು ಬಂದಿಲ್ಲ ಅಡುಗೆ ಮಾಡೋಕ್ಕೆ. ಸೊ ಅವರು ಬಂದಮೇಲೆ ಎಲ್ಲ ಸಿದ್ಧತೆ ಆಗಿ ಟೋಟಲ್ ಸಾಯಂಕಾಲ ಆಗುತ್ತೆ ಪ್ರಸಾದ ಕೊಡೋ ಅಷ್ಟರಲ್ಲಿ. ಆ್ಯಂಡ್ ಆಲ್ರೆಡಿ ಅಲ್ಲೇ ಹೋಗ್ತಿದ್ದಾರೆ ಪಾದಯಾತ್ರೆ. ನಿಮಗೆ ನೋಡೋಣ ಈಗ ಎಷ್ಟು ಬೇಗ ತಯಾರಾಗುತ್ತೆ ಅಷ್ಟು ಬೇಗ ನಾವು ಪ್ರಸಾದನ ಕೊಡ್ಬೋದು. ತಯಾರಿ ನಡೀತಾ ಇದೆ ಈಗ. ಮಾತಲ್ಲಿ ಜೇನು ತುಂಬಿ 108 ಹೇಳುವೆ, ನನಗಿಂತ ಚೆಲುವ ಬರಲು ನೀ ಹಿಂದೆ ಓಡುವೆ. ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು, ನಿನ್ನನ್ನು ಕಂಡ ಕಣ್ಣು ಬೇರೇನು ನೋಡದಿನ್ನು. ನಿನಗಾಗಿಯೇ ಬಾಳುವೆ ಇನ್ನು ನಾನು, ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ. ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚಲ. ಸೊ ಇಲ್ಲಿ ಹಾಕಿದ್ದು ಊಟದ ಟೇಬಲ್ ಎಲ್ಲ ಈಗ ಇಲ್ಲಿಗೆ ಶಿಫ್ಟ್ ಆಗೈತೆ. ಸೊ ಏನಕ್ಕೆ ಅಂತಂದರೆ ಇಲ್ಲಿಂದ ದಾರಿ ಒಳಗೆ ಬರಬೇಕು ಅಂತ. ಸೊ ಅಲ್ಲೇ ರೋಡಿಗೆ ಹಾಕಿದ್ವಿ. ಆ್ಯಂಡ್ ಸೊ ಅದಕ್ಕೋಸ್ಕರ ನಾವು ರೋಡಿಗೆ ಹಾಕಿದ್ವಿ. ಸೊ ಇಷ್ಟೊತ್ತು ನಾನು ಒಂದು ಸ್ವಲ್ಪ ಹೊತ್ತು ನೀಡಿದೆ. ಅದಾದಮೇಲೆ ನನಗೂ ಕಾಲು ಪೇನ ಹಾಕಿತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸೈಡಿಗೆ ಬಂದು ಆರಾಮಾಗಿ ಕುತ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನ ಕಂಪ್ಲೀಟಾಗಿ ಮುಗಿದಿದೆ ನಮ್ಮ ಭಾನುವಾರ. ಈಗ ಸಮಯ 1:15 ಆ್ಯಂಡ್ ಆಲ್ರೆಡಿ ನಾವು 4ನೇ ತಾರೀಕಿನಲ್ಲಿದ್ದೀವಿ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಈ ಬ್ಲಾಗ್ ಯಾರು ಎಂಡ್ವರೆಗೂ ನೋಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಬ್ಲಾಗಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.